ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಮೊದಲನೆಯ ಬಾರಿ ನಾನು ಮಾಮಿಗೆ ಇದನ್ನು ಈ ರೀತಿ ಮಾಡಿ ಕೊಡ್ತಾ ಇರುವಂಥದ್ದು. ಇದರ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಏನಾದರೂ ಸಜೆಷನ್ ಇದ್ದಲ್ಲಿ ಡೆಫಿನೆಟ್ ಆಗಿ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನಕ್ಕೆ ಹೇಳಿದ್ರು? ಏನು ಮಾಡ್ತಾ ಇದ್ದೀನಿ ನಾನು? ಹೆಂಗೆ ಗೊತ್ತು? ಮರ ಹೊಸ ಮರ ಬಾಗಿಲ ಮಾಡೋದು ಹಿಂದೆ ಈಗಲೂ ಮಾಡ್ತಾ ಇರೋ ಹಳ್ಳಿಯಲ್ಲಿ. ನನಗೆ ನೀವು ಹೇಳ್ಕೊಟ್ಟಿಲ್ಲ. ನಾನು ನಿಮಗೆ ಎಲ್ಲ ಕೊಡ್ತಿದ್ದೀನಿ, ನಾನೇ ಅನ್ಕೊಂಡಿದ್ದೆ ಎಲ್ಲ ನಿನ್ನೆಲ್ಲ ಎಲ್ಲ ನನ್ನಲ್ಲಿ ಆಯ್ತಾ? ಹಿಂಗೆ ಇಟ್ಕೊಳ್ಳಿ, ಒಣಗ್ಲಿ. ಹಿಂಗೆ ಇಟ್ಕೊಳ್ಳಿ, ಒಣಗ್ಬೇಕದು, ಗಾಳಿಗೆ ಒಣಗಾಕಿ. ಇಷ್ಟು ವರ್ಷ ನನ್ನ ಮಾವಿಗೆ ಸಿಂಪಲ್ ಆಗಿ ಬಾಗಿನ ಕೊಡ್ತಾ ಇದೆ, ಬಟ್ ಇವಾಗ ಆಕ್ಚುಲಿ ವಿಡಿಯೋಸ್ ನೋಡಿ ಗೊತ್ತಾಗಿದೆ ಯಾವ ರೀತಿ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ಈ ಮರನ ತಗೊಂಡ್ ಬಂದಿದ್ದೀನಿ. ಮೊನ್ನೆ ವಿಡಿಯೋನು ಮಾಡಿದ್ದೆ, ಆ ವಿಡಿಯೋಗೋಸ್ಕರ ನೋಡ್ತಾ ನೋಡ್ತಾ ಗೊತ್ತಾಗಿದೆ. ಸೊ ವಿಡಿಯೋಗೋಸ್ಕರ ಮಾಡ್ತೀನಿ ಅಂದ್ಮೇಲೆ ನಾನು ಅವ್ರಿಗೆ ಇದೇ ರೀತಿ ಕೊಡ್ಬೋದು ಅಲ್ಲ ಅಂತ ಐಡಿಯಾ ಬಂತು. ಸೊ ಅದನ್ನೆಲ್ಲ ಅರೇಂಜ್ ಮಾಡಬೇಕು. ಇನ್ಫ್ಯಾಕ್ಟ್ ಇದನ್ನ ಹಾಗೆ ಸುಮ್ಮನೆ ಕೊಡೋದಲ್ಲ, ಪ್ರತಿಯೊಂದಕ್ಕೂ ಒಂದು ಅರ್ಥ ಅಂತ ಇದೆ, ಯಾಕೆ ಈ ವಸ್ತುಗಳನ್ನ ಇಟ್ಟು ಕೊಡ್ತೀವಿ ಅನ್ನೋದು. ಇನ್ನ ಖುಷಿಯಿಂದ ಇದರಲ್ಲಿ ಫುಲ್ ತುಂಬಿಸ್ಬಿಟ್ಟು ಕೊಡ್ಬೇಕಂತೆ. ನಾವು ಕೊಡ್ಬೇಕಾದ್ರೂ ಪ್ರೀತಿಯಿಂದ ಕೊಡ್ಬೇಕು, ಅಯ್ಯೋ ಇನ್ನೊಬ್ರು ಕೊಡ್ತಾ ಇದ್ವಿ ಅನ್ನೋ ಭಾವನೆ ಇರಬಾರ್ದು. ಸೊ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ಇದನ್ನ ಇಟ್ಟು ಕೊಡ್ಬೇಕಾಗತ್ತೆ. ಒಂದೊಂದು ಐಟಮ್ ಇಡ್ತಾ ಹೋಗ್ತೀನಿ ಅಂಡ್ ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ ಜೊತೆನೂ ಹಂಚ್ಕೋತೀನಿ, ಸೊ ದಟ್ ನಿಮ್ಗೂ ಇದನ್ನ ನೋಡ್ತಾ ಹೆಲ್ಪ್ ಆಗುತ್ತೆ ಅಂತ. ಶುರು ಮಾಡ. ಇಲ್ಲಿ ಆಕ್ಚುಲಿ ಬಾಳೆ ಎಲೆ ಇಟ್ರೆ ಚಂದ, ಬಟ್ ಬಾಳೆ ಎಲೆ ಇಲ್ಲ ಅಂತ ಪೇಪರ್ನ ಇಡ್ತಾ ಇದ್ದೀನಿ. ಅದಾದ್ಮೇಲೆ 2 ಎಲೆ ಇಡಬೇಕು ಅಂಡ್ ಒಂದು ಸ್ವಲ್ಪ ಅಡಿಕೆ ಇಡಬೇಕು. ಕೌಂಟ್ ಮಾಡಿ ಇಡಬಾರ್ದು, ಹಾಗೆ ಇಟ್ರೆ ಚಂದ. ಇದ್ರ ಮೇಲೆ 2 ಬಾಳೆಹಣ್ಣು. ಈ ಬಾಗಿನದಲ್ಲಿ ಇಡುವಂಥ ಪ್ರತಿಯೊಂದು ವಸ್ತು ಕೂಡ ಒಂದು ಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡಿನ ಇಡ್ತೀವಿಯಲ್ಲ, ಅಂದರೆ ರೂಪಲಕ್ಷ್ಮಿ ಅಂತ ಅರ್ಥ. ಹಾಗೆಯೇ ಸಿಂಧೂರ, ಅರಿಶಿನ ಕುಂಕುಮ ಇಡ್ತೀವಿಯಲ್ಲ, ಸರಸ್ವತಿ, ಗೌರಿ ದೇವಿ, ಹಾಗೆಯೇ ಮಹಾಲಕ್ಷ್ಮಿಯ ಸಂಕೇತ. ಎಷ್ಟು ಮೀನಿಂಗ್ಫುಲ್ ಆಗಿದೆಯಲ್ಲ. ಆಮೇಲೆ 5 ರೀತಿಯ ಧಾನ್ಯಗಳನ್ನ ಇಡಬೇಕು. ಜೋಳ, ಗೋಧಿ ಇಟ್ಟರೆ ಇನ್ನೂ ಒಳ್ಳೆಯದು. ಅದಿಲ್ಲ ಅಂದರೆ ನಿಮ್ಮ ಮನೇಲಿ ಯಾವ್ದಿದೆ ಅದನ್ನು ಇಡ್ಬೋದು. ಆಮೇಲೆ ಬಾಳೆಹಣ್ಣು ಸೇರಿಸಿ ಇನ್ನು 2 ರೀತಿಯ ಹಣ್ಣುಗಳನ್ನ ಇಡಬೇಕಾಗುತ್ತೆ, ಅಥವಾ 5 ರೀತಿಯ ಹಣ್ಣುಗಳನ್ನ. ಮುಖ್ಯವಾದದ್ದು ಕಾಯಿನ ಮರಿಬಾರ್ದು. ಈ ಅಕ್ಕಿ, ತೊಗರಿಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ಎಲ್ಲ ಇಡ್ತೀವಿ ಅಲ್ವಾ, ಅಂದರೆ ಶ್ರೀಲಕ್ಷ್ಮಿ, ವರಲಕ್ಷ್ಮಿ, ಸಿದ್ಧಲಕ್ಷ್ಮಿ, ಸಂತಾನ ಲಕ್ಷ್ಮಿ ಅನ್ನೋ ಸಂಕೇತ ಗೊತ್ತಾ. ಇನ್ನು ವೀಳೆದೆಲೆ ಧನಲಕ್ಷ್ಮಿ ಅನ್ನೋ ಸಂಕೇತ. ಹಾಗೆಯೇ ಅಡಿಕೆ ಇಷ್ಟಲಕ್ಷ್ಮಿ. ಇಲ್ಲಿಗೆ ಸಂಪೂರ್ಣವಾಗಿ ಈ ಒಂದು ಬಾಗಿನ ಆಗೋಗುತ್ತೆ. ಸೀರೆ ಇಡೋದೇನು ಕಂಪಲ್ಸರಿ ಇಲ್ಲ, ಬಟ್ ನಿಮಗೆ ಬೇಕು ಅಂದರೆ ಒಂದು ಸೀರೆನ ಇಡ್ಬೋದು. ಆಮೇಲೆ ಇದರಿಂದ ಮುಚ್ಚಿ ಚೆನ್ನಾಗಿ ಕಟ್ಟಬೇಕು. ಇದ್ರ ಮೇಲೆ ವೀಳೆದೆಲೆ, ಅಡಿಕೆ, ಒಂದು ಹೂವು ಇಟ್ಟು ಪೂಜೆ ಮಾಡಿ ಈ ಬಾಗಿನನ ಕೊಡಬೇಕಾಗತ್ತೆ. ಇವಾಗಷ್ಟೇ ಹಾಕಿದ್ನಲ್ಲ ಅರಿಶಿನ, ಸೊ ಹಾಗಾಗಿ ನಾನು ಸಾರಿನ ಒಳಗಡೆ ಇಟ್ಟಿಲ್ಲ, ಸುಮ್ಮನೆ ಯಾಕೆ ಕಲರ್ ಆಗುತ್ತೆ ಅಂತ. ಸೊ ಸಪ್ರೇಟಾಗಿ ಹೊರಗಡೆ ಇಟ್ಟು ಕೊಡ್ತಾ ಇದ್ದೀನಿ. ಇದನ್ನು ದಾರದಲ್ಲಿ ಈ ಥರ ಕಟ್ಟಿ ಪೂಜೆ ಮಾಡಿ ಕೊಡಬೇಕು. ಅಲ್ಲಿಗೆ ಪ್ರೀತಿಯ ಬಾಗಿನ ತವರು ಮನೆಯಿಂದ ಮಗಳ ಮನೆಗೆ ಕೊಟ್ಟಂತೆ ಆಗುತ್ತೆ. ಸೊ ನಮಗೆ ಮಾವಿ ಕೊಡಬೇಕು ಪ್ರತಿ ವರ್ಷ. ನನಗೂ ಆಸೆ ಅಪ್ಪ, ಲೈಫಲ್ಲಿ ಒಂದು ಸತಿ ಆದರೂ ಈ ಥರ ಬಾಗಿನ ಸಿಗಬೇಕು ಅಂತ. ನಮ್ಮ ಕಡೆ ಈ ಥರ ಪದ್ಧತಿ ಇಲ್ಲ, ಬಟ್ ಅಂದ್ರೂ ಚೆನ್ನಾಗಿರುತ್ತೆ ಅಲ್ವಾ, ತುಂಬಿ ಪ್ರೀತಿಯಿಂದ ಇನ್ನೊಬ್ರಿಗೆ ಇದನ್ನು ಕೊಡುವಂಥದ್ದು. ಇವತ್ತು ಗಣೇಶನ ಹಬ್ಬ ಅಲ್ವಾ, ಜೊತೆಗೆ ನಮ್ಮ ಪಾಪುಗೆ 5 months ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀವಿ? ಗಣೇಶ ಥೀಮ್ ಮಾಡ್ತಾ ಇದೀವಿ. ಒಂದು ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾ ಇದೀವಿ. ಅದು ಹೋಪ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಕ್ಕಿ ಬೇಕು ಅದಕ್ಕೆ. ಆಮೇಲೆ ಹೂವು ಇಲ್ಲಿ ಬಿಡಿಸಿಟ್ಟಿದ್ದಾರೆ ಈ ತರ ಸುಮಾರು, ಅದೆರಡನ್ನ ಸೇರಿಸಿ ಮಾಡೋಣ. ಈ ಹೋಪ್ ಚೆನ್ನಾಗಿ ಬರುತ್ತೆ. ಕೃಷ್ಣಂದು ಮುದ್ದಾಗಿ ಬಂದಿದೆ ಅಲ್ಲ, ಇದನ್ನು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮಾಡೋಣ. ನಾವೊಬ್ಬರೇ ಇದ್ದು ಮಾಡೋದಕ್ಕೂ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದಕ್ಕೂ ಡಿಫ್ರೆನ್ಸ್ ಖಂಡಿತವಾಗ್ಲೂ ಇದೆಯಲ್ವಾ. ಸೊ ಇವಾಗ ತುಂಬ ಇನ್ಸ್ಪಿರೇಷನ್ಸೇ ನಮಗೆ ಸಿಗುತ್ತೆ ಆನ್ಲೈನಲ್ಲಿ ಅಲ್ವಾ. ತುಂಬ ರೀತಿಯ ಸ್ಯಾಂಪಲ್ಸ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ಮಾಡಿರ್ತಾರೆ. ಸೊ ಹಬ್ಬಕ್ಕೆ ಏನಾದರೂ ಮಾಡಬೇಕು ಆ ಥೀಮ್ ಪ್ರಕಾರ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ನಮಗೊಂದು ಚೆನ್ನಾಗಿರುವಂಥ ಒಂದು ಐಡಿಯಾನೇ ಬಂತು. ಹಾಗೆಯೇ ಈಸಿನೂ ಆಯ್ತಿದ್ದು. ಬಟ್ ಗಣೇಶನ ಡ್ರಾ ಮಾಡಬೇಕಂದ್ರೂ ಅಷ್ಟೇ ಪರ್ಫೆಕ್ಷನಿಂದ ಮಾಡಬೇಕಲ್ವಾ. ಸೊ 2-3 ಸತಿ ಟ್ರಯಲ್ ಮಾಡಿ ಫೈನಲಿ ಆಗಿದೆ. ನ್ಯಾಚುರಲ್ ಐಟಮ್ಸ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಒಂದು ಹೂವು,
ಇನ್ನ ಒಂದು ಅಕ್ಕಿ, ಅದೇನು ವೇಸ್ಟ್ ಆಗಲ್ಲ, ಇಷ್ಟೇ. ಆಮೇಲೆ ನಮ್ಮ ಪಾಪು ನಾವು ಯೂಸ್ ಮಾಡ್ತಾ ಇರುವಂತ ಒಂದು ಶಲ್ಯ ತಾತಂದು ಹೊಸದಾಗಿರೋದು ಯಾವ್ದಾದ್ರು. ಸೊ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಫಾರ್ ಶೋರ್, ಚೆನ್ನಾಗಿದೆ. ಮುಂಚೆ ಎಲ್ಲ 1 ವರ್ಷದ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರೆ, ಇವಾಗ ತಿಂಗಳಿಗೊಂದು ಹುಟ್ಟುಹಬ್ಬದ ಸೆಲೆಬ್ರೇಷನ್ ಥರ ಆಗಿದೆಯಲ್ವಾ. ಸೊ 5th ಮಂತ್ ನಾವು ಹೇಗೆ ಮಾಡಿದ್ದೀವಿ ಅಂತ ಐ ಹೋಪ್ ಇದನ್ನು ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ. ನಾನು ಆಂಟಿನ ಕೇಳ್ತಾ ಇದ್ದೆ, ನಿಮ್ಮ ಮಕ್ಳಿಗೆಲ್ಲ ಹಿಂಗೆ ಮಾಡಿದ್ರಾ ಅಂತ. ಒಬ್ಬಿಯಸ್ಲಿ ನಮ್ಮಮ್ಮನೂ ಈ ಥರ ಎಲ್ಲ ಮಾಡಿಲ್ಲ. ಆವಾಗಿನ ಕಾಲದಲ್ಲಿ ಮಕ್ಕಳನ್ನ ನೋಡೋದೇ ಒಂದು ದೊಡ್ಡ ವಿಷಯ ಆಗಿತ್ತಲ್ವಾ. ಊಟ ತಿಂಡಿ ಟೈಮು ಕೊಡೋದು, ಮಕ್ಕಳನ್ನ ಸಾಕೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಬಟ್ ಇವಾಗ ಪಾಪುಗೆ ಪಂಚೆ ಹಾಕಬೇಕು ಅನ್ನೋ ಆಸೆ, ಬಟ್ ಯಾವುದ್ರಲ್ಲಿ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ತಾತನ ಶಲ್ಯ ಬೇಜಾನೇ ಇದೆಯಲ್ಲ ಮನೆಯಲ್ಲಿ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಪುಟ್ಟ ಪಂಚೆ. ಕಾಸೆ ಅವತ್ತು ಕೃಷ್ಣ ಹೇಗಿದ್ದೆ, ಇವತ್ತು ಯಾರ ಥರ ನೋಡ್ತೀನಿ. ಕೃಷ್ಣ ಕೃಷ್ಣ ಆತ ದೇವಕಿ ನಂದನ, ವಸುದೇವ ದೇವಕಿ ಅವರ ಗರ್ಭದಲ್ಲಿ ಜನಿಸಿದ್ದ ಕೃಷ್ಣ. ದೇವಕಿ ಸಾಕಿಲ್ಲ. ಬೇರೆ ಎಲ್ಲ ಓಕೆ, ಬಟ್ ದೊಡ್ಡ ಟಾಸ್ಕ್ ಅನಿಸೋದು ಇದನ್ನು ಹಾಕಬೇಕಾದ್ರೆ. ಯಾಕೆ ಹೇಳಿ, ಆಬ್ವಿಯಸ್ಲಿ ಪಾಪುಗಳಿಗೆ ಗೊತ್ತಾಗಲ್ಲ, ಅಲ್ಲಿ ಇಲ್ಲಿ ಶೇಕ್ ಮಾಡೋದು ಆಗ್ತಾನೆ ಇರುತ್ತೆ. 2-3 ಸತಿ ನಾವು ಟ್ರೈ ಮಾಡಿ ಅದನ್ನು ಇರೇಸ್ ಮಾಡಿ ಮತ್ತೆ ಹಾಕಬೇಕಾಯ್ತು ಗೊತ್ತಾ. ಬಟ್ ಕೇರ್ಫುಲ್ಲಾಗಿ ಮಾಡಬೇಕು, ಬಿಕಾಸ್ ತುಂಬಾ ಸಾಫ್ಟ್ ಸ್ಕಿನ್ ಇರುತ್ತೆ ಅಲ್ಲ, ಪಾಪುಗೂ ಇರಿಟೇಷನ್ ಆಗಬಾರ್ದು. ಅಂದ್ರೂ ಪಾಪ ಗೊತ್ತಾಗ್ತಾಯಿತ್ತು ಏನೋ ಮಾಡ್ತಾ ಇದ್ದಾರೆ ಇವರು ಅಂತ. ಗೊತ್ತಾಗಿದ ತಕ್ಷಣ ಐ ಆಮ್ ಶ್ಯೂರ್ ಅವ್ರಿಗೂ ಅದು ಡಿಸ್ಕಂಫರ್ಟ್ ಆಗುತ್ತೆ ಅಲ್ವಾ. ಅಂತೂ ಇಂತೂ ಫೈನಲಿ ಹೇಗೋ ಹಾಕಿದ್ವಿ ಆ್ಯಂಡ್ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಓವರ್ ಆಲ್ ಔಟ್ಪುಟ್. ಸೊ ಹಾಗೆ ನೋಡ್ತಾ ಇರಿ ವಿಡಿಯೋನ ಆ್ಯಂಡ್ ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂತು ಅಂತ ಐಡಿಯಾ. ಇಷ್ಟೊತ್ತು ನಾವು ಪಾಪುನ ರೆಡಿ ಮಾಡೋದ್ರಲ್ಲೇ ಟೈಮ್ ಹೋಯ್ತು. ಈ ಆಂಟಿ ಮಲಗಿತ್ತು, ಈ ಆಂಟಿ ಪಾಪುನ ರೆಡಿ ಮಾಡ್ತಾ ಇತ್ತು. ಇವಾಗ ಟೀ ಮಾಡೋದ ಸಮಯ. ಸೊ ಮಸಾಲೆ ಚಾಯ್ ಮಾಡೋಣ ಅಂತ ಖಡಕ್ ಆಗಿ ಸ್ಟ್ರಾಂಗ್ ಆಗಿ. ಆಮೇಲೆ ಎಲ್ಲರೂ ರೆಡಿಯಾಗಿ ಎಲ್ಲಿ ಹೋಗ್ಬೇಕು, ಆಮೇಲೆ ಬರ್ತ್ಡೇ ಮಾಡ್ಬೇಕು, ಆಮೇಲೆ ಕೇಕ್ ಕಟ್ ಮಾಡ್ಬೇಕು ಅಷ್ಟೇ. ಸೊ ಫಸ್ಟ್ ಇವಾಗ ಎಲ್ಲರಿಗೂ ಸ್ಟ್ರಾಂಗ್. ಆಮೇಲೆ ಜಾಸ್ತಿ ಇವತ್ತು ವೆರೈಟಿ ಮಾಡಿದ್ದಾರೆ ಮನೇಲಿ, ಹಬ್ಬದ ಅಡಿಗೆ ಮಾಡಿದ್ದಾರೆ. ನಾವು ಮಾಡಿದ್ದಾರೆ ನೀವು ಸೇರಿ ಎಲ್ಲರೂ. ಅದಕ್ಕೆ ಇವತ್ತೆಲ್ಲ ಫುಲ್ ಬಾಳೆ ಎಲೆ ಊಟ. ಇವತ್ತು ಫುಲ್ ಬಾಳೆ ಎಲೆ ಊಟ ಮನೆಯಲ್ಲಿ. ಇನ್ನೇನು ಚೆನ್ನಾಗಾಯ್ತು ಹಬ್ಬ ಅಂತ ಭರ್ಜರಿ ನಿದ್ದೆ ಮಾಡ್ತಾ ಇದಾರೆ ಗಂಡ್ ಮಕ್ಳು. ಅವ್ರನ್ನ ಎಬ್ಬಿಸ್ಬೇಕು. ಫಸ್ಟ್ 6 ಗಂಟೆ ಆಗ್ತಾ ಬಂದಿದೆ. ಟೆಂಪಲ್ಗೆ ಹೋಗ್ಬೇಕು ಅನ್ನೋ ಆಸೆ. ಮನೆ ತುಂಬಾ ಜನ ಇದೆಯಲ್ಲ, ತುಂಬಾ ಅವ್ರ ದೊಡ್ಡಮ್ಮ ಕೇಕ್ ತಗೊಬಂದು ಮಗನಿಗೆ ಕೇಕ್ ಕಟ್ ಮಾಡ್ತಾರೆ ಸಾಯಂಕಾಲ. ಅವ್ರ ದೊಡ್ಡಪ್ಪ, ಅವ್ರ ದೊಡ್ಡಮ್ಮ, ಅವ್ರ ಅಪ್ಪ, ಅವ್ರ ಅಮ್ಮ. ದೊಡ್ಡಮ್ಮ ಅಪ್ಪ ಅಮ್ಮ. ಓನೆ ಕಂದಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆನೆ ಎಲ್ಲ ಮಾಡವ್ರ ನಿಮ್ಗೆ. ಪಂಚೆ ಎಲ್ಲ ಹಾಕವ್ರ. ಇದು ನೋಡಿದ್ರೆ ಇದು ಕೆಳಗಡೆ ಬಂದು ಇದು ಜಾರ್ ಬಿದ್ದೈತೆ. ಇನ್ನ ಬೇಗ ಫೋಟೋ ಶೂಟ್ ಮಾಡಿಲ್ಲ ಅಂದ್ರೆ ಎಲ್ಲ ಹೋಗುತ್ತೆ ಅದು. ಗಣೇಶ ಕೃಷ್ಣ ಗಣೇಶ. ರೈಸ್, ಹೂವು ಜೊತೆಗೆ ಮನೇಲಿ ಮಾಡಿರುವಂಥ ಸ್ವೀಟ್ಸಿಂದ ರೆಡಿ ಆಯಿತು ನಮ್ಮ ಸೆಟಪ್. ಇನ್ನೇನೇ ಇದ್ರೂ ಫೋಟೋಶೂಟ್ ಮಾಡಿಸ್ಕೋಬೇಕು. ಅದಕ್ಕೂ ಮುಂಚೆ ಎಲ್ಲರಿಗೂ ಎನರ್ಜಿ ಬೇಕು ಅಂತ ಬಿಸಿ ಸ್ಟ್ರಾಂಗ್ ಮಸಾಲೆ ಚಾಯ್. ಇಷ್ಟರಲ್ಲಿ ಎಲ್ಲರೂ ಎದ್ದಿದ್ರು ಗೊತ್ತಾ. ಯಾಕೆ ಹೇಳಿ, ಟೆಂಪಲ್ಗೆ ಹೋಗಬೇಕು. ಎಲ್ಲ ಕಡೆ ಗಲ್ಲಿನಲ್ಲೂ ಗಣೇಶನ ಕೂರಿಸಿರ್ತಾರೆ, ಪೂಜೆ ಇರುತ್ತೆ, ನೋಡೋದೇ ಒಂಥರ ಚಂದ. ಒಂದೊಂದು ರೀತಿಯ ಗಣೇಶನ ರೂಪ ನೋಡುವಂಥ ಚಾನ್ಸ್ ಸಿಗುತ್ತೆ. ಸೊ ಹಾಗಾಗಿ ಆ ಒಂದು ಖುಷಿಯಿಂದ ಎಲ್ಲರೂ ಹೊರಟಿದ್ವಿ. ಅದಕ್ಕೂ ಮುಂಚೆ ಇಲ್ಲಿ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಕರ್ಜಿಕಾಯಿ ಮತ್ತೆ ಮೋದಕದಿಂದ 5 ಅಂತ ಮಾಡಿದೀವಿ. ನಿಮ್ಗೋಸ್ಕರ ನಿಮ್ ದೊಡ್ಡಪ್ಪ ಬೇಗ ಎದ್ದು ಬಂದೈತೆ ಗೊತ್ತಾ ಕಂದ. ಮೊನ್ನೆ ಬಾಲಕೃಷ್ಣ, ಇವತ್ತು ಪುಟ್ಟ ಗಣೇಶ. ಗಣೇಶನ ಮಾಡ್ಬೇಕಲ್ಲ, ಗಣೇಶನ್ಗೆ ಫೋಟೋ ಹಾಕಿಸ್ಬೇಕಲ್ಲ. ಹೇಗಿದೆ ನಮ್ಮ ಮುದ್ದು ಗಣೇಶ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಆಯ್ತಾ. ಕಷ್ಟಪಟ್ಟು ರೆಡಿ ಮಾಡಿಸ್ತೀವಿ ಬಿಕಾಸ್ ಪಾಪುಗೆ ಅಷ್ಟೇ ಇರಿಟೇಷನ್ ಆಗುತ್ತೆ ಅಲ್ವಾ. ಬೇಡ ಬಿಡಿ, ಅದು ಯಾಕೋ ಹೋಗ್ತಾ ಇಲ್ಲ ಅಲ್ಲಿಗೆ, ಗೊತ್ತಾಗಿದೆ. ಅದಕ್ಕೆ ಫುಲ್ ಇರಿಟೇಷನ್ ಆಗಿದೆ ಇವತ್ತಿಲ್ಲ ಅಂದ್ರೆ ಮಾಡಲ್ಲ. ಚೆನ್ನಾಗಿ ಎಲ್ಲ ಕೋಆಪರೇಟ್ ಮಾಡುತ್ತೆ ಪಾಪು. ಇವತ್ತು ಯಾಕೋ ಮೂಡಿಲ್ಲ ಅಷ್ಟೊಂದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೇಗಿದೆ ನಮ್ಮ ಪಾಪು? ಸೂಪರ್
ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಅಡುಗೆ ಮಾಡೋದಿರುತ್ತೆ, ಮನೇಲಿ ಎಲ್ಲರೂ ಮಾತಾಡ್ಕೊಂಡಿರ್ತೀವಿ, ಅದಾದಮೇಲೆ ಪೂಜೆ ಆಯಿತು, ಅದಾದಮೇಲೆ ಈ ಥರ ಮತ್ತೆ ಕೂತು ಮಾತಾಡೋದು, ಒಂದು ಸ್ವಲ್ಪ ಡೆಕೋರೇಷನ್, ಪಾಪುನ ರೆಡಿ ಮಾಡಿಸಿದ್ರಂತ ಆಯಿತು. ಇದ್ರ ನಡುವೆ ಪಾಪುಗೆ ನಿದ್ದೆನೂ ಇಲ್ಲ, ಹೆಂಗೆ ನಿದ್ದೆ ಬರ್ತಾ ಇದೆ ಇವಾಗ ನೋಡಿ, ಸೋ ಕ್ಯೂಟ್. ಮುತ್ತೈದೆ ಮುತ್ತೈದೆ ಬಾಗಿನ ತಗೋ, ಮುತ್ತೈದೆ ಮುತ್ತೈದೆ ಬಾಗಿನ ತಗೋ, ಮುತ್ತೈದೆ ಮುತ್ತೈದೆ ಬಾಗಿನ ತಗೋ. ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು, ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು, ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡಿ. ಥ್ಯಾಂಕ್ ಯು. ಟೈಮ್ ನೋಡಿ ಆಲ್ಮೋಸ್ಟ್ 6:45 ಆ್ಯಂಡ್ ನಾವು ಟೆಂಪಲ್ಗೆ ಇವಾಗ ಹೊರಟಿದ್ದೀವಿ. ಒಂದು ಕಡೆ ಗಣೇಶನ ವಿಸರ್ಜನೆಗೆ ತಯಾರಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಗಣೇಶನ ಪೂಜೆ ಆಗ್ತಾ ಇತ್ತು. ಸಂಕಷ್ಟಹರ ಗಣಪತಿ, ದೊಡ್ಡ ಗಣೇಶನ ಮೂರ್ತಿ ಜೊತೆಗೆ ಪಕ್ಕದಲ್ಲಿ ಗೌರಿ, ಹಾಗೆಯೇ ಇಲಿ ಮರಿ, ಎಲ್ಲ ಹುಡುಗರು ಸೇರಿ ಇದನ್ನು ಮಾಡಿರುವಂಥದ್ದು ಚೆನ್ನಾಗಿತ್ತು. ಇದು ಮಾತ್ರ ನಮಗೂ ಪೂಜೆ ಮಾಡುವಂಥ ಒಂದು ಚಾನ್ಸ್ ಸಿಕ್ತು ಗೊತ್ತಾ. ಅದಾದಮೇಲೆ ಈ ಟೆಂಪಲ್ಗೆ ಬಂದು ಗಣೇಶನ ಪೂಜೆ ಆದಮೇಲೆ ಪ್ರತಿಯೊಂದು ಕಡೆ ಚೆನ್ನಾಗಿರುವಂಥ ವಿಭಿನ್ನ ರೀತಿಯ ಪ್ರಸಾದ ಕೂಡ ಸಿಕ್ತು. ಸೊ ವೆರಿ ಹ್ಯಾಪಿ ಡೇ. ಹಾಗೆಯೇ ವಾಪಸ್ ಮನೆಗೆ ಹೋಗಿದ್ದು ಥಿಯೋಬ್ರಹ್ಮಕ್ಕೆ ಹೋದ ಮೇಲೆ, ಯಾಕೆ ಅಂದರೆ ಒಂದು ಪುಟ್ಟ ಸೆಲೆಬ್ರೇಷನ್ ಆಯಿತು. ಇಲ್ಲಿ ಪೈನಾಪಲ್ ಕೇಕ್ ತುಂಬಾ ಸೆಲ್ಲಿಂಗ್ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿಗೆ 4 ಗಣೇಶ ದೇವ್ರನ್ನ ನೋಡಿದ್ವಿ, ಇನ್ನೂ ಒಂದು ಗಣಪನ ನೋಡಬೇಕು ಅಂತ ಹಾಗೆ ಮನೆಗೆ ಬರ್ತಾ ನಮ್ಮ ಮನೆ ಪಕ್ಕ ರೋಡಲ್ಲೇ ಎಲ್ಲ ಸೊಸೈಟಿ ಮೆಂಬರ್ಸ್ ಸೇರಿ ಈ ಗಣೇಶನ ಮಾಡಿದರು. ಚೆನ್ನಾಗಿದೆಯಲ್ಲ. ಹಾಗೆ ಮನೆಗೆ ಬಂದು ಇನ್ನೇನು ಹಬ್ಬಕ್ಕೆ ಮಾಡಿರುವಂಥ ಅಷ್ಟು ವೆರೈಟೀಸ್ ಇದೆ, ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಮಾಡಿರುವಂಥ ಅಷ್ಟು ವೆರೈಟೀಸ್ ಎಲ್ಲನೂ ಇತ್ತು. ಇದೇ ನಮ್ಮ ಊಟ. ಗುಡ್ ಮಾರ್ನಿಂಗ್ ಎಲ್ರಿಗೂ. ತಿಂಡಿ ಆಯ್ತು ಎಲ್ರಿಗೂ. ನಮ್ಮ ಮನೇಲಿ ಇವತ್ತು ಚಪಾತಿ ಮತ್ತು ಬಾಳೆಕಾಯಿ ತಿಂಡಿ ಪಲ್ಯ. ಇದು ನೆಕ್ಸ್ಟ್ ಡೇ. ತುಂಬ ದಿನ ಆಯಿತು ಬಂದು, ನಾವೆಲ್ಲರೂ ನಮ್ಮ ಮನೆಗೆ ಹೋಗಬೇಕು, ಎಲ್ಲ ಆರ್ಗನೈಸ್ ಮಾಡೋದಿರುತ್ತೆ. ನಮಗೂ ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಂದರೆ ಬೆಳಿಗ್ಗೆಯಿಂದನೇ ಮಾಮಿ ಆಂಟಿ ಹೇಳ್ತಾನೆ ಇದ್ದಾರೆ. ಹಾಗೂ ಇಲ್ಲ ಊಟ ಆದಮೇಲೆ ಹೋಗಿ ಅಂತ ಹೇಳಿ ಫೈನಲಿ ಊಟ ಆದಮೇಲೆ ಹೊರಟರು ಗೊತ್ತಾ. ಸೊ ಬಿಸಿ ಮಾರ್ನಿಂಗ್ ಆಗಿತ್ತು ಇವತ್ತು. ಚಪಾತಿ ಆ್ಯಂಡ್ ಎಲ್ಲರ ಫೇವ್ರೆಟ್ ಪಲ್ಯ. ನೀವೆಲ್ಲರೂ ಚಪಾತಿ ಒಂದು ಬೇರೆ ಥರ ಅಂದರೆ ನಾನು ಚಪಾತಿ ಅನ್ನೋದೇ ಬೇರೆ ಥರ. ನಿನ್ನೆ ತನಕ ಹಬ್ಬ ಅಂತ ಆಯ್ತು, ಇವತ್ತು ಎಲ್ಲರೂ ಹೊರಡ್ತಾರೆ. ಒಂದು ವಾರ ಆಯ್ತು ಪಾಪು ಮನೆಗೆ ಬಂದು. ಸೊ ಆಬ್ವಿಯಸ್ಲಿ ಇವತ್ತು ಮನೆ ಖಾಲಿ ಅನ್ಸುತ್ತೆ. ನಾವು 4 ಜನ ಇದ್ದಲ್ಲಿ 7 ಜನ ಇದ್ವಿ, ಹಬ್ಬದ ದಿನ 10 ಜನ ಆದ್ವಿ ಒಂದೇ ಸತಿಗೆ. ಇನ್ನು ಮತ್ತೆ 4 ಜನ ಆಗ್ತೀವಿ ಮನೆಯಲ್ಲಿ. ಅಲ್ಲ ಕಂದ ಬೇಗ ಬಬ್ಬೇಕು, ದೊಡ್ಡಮ್ಮ ದೊಡ್ಡಪ್ಪ ಹತ್ರ ಬೇಗ ಬಬ್ಬೇಕು ಆಯ್ತಾ. ಇವತ್ತು ದೊಡ್ಡಪ್ಪನ ಜೊತೆ ಮಲಗಿದ ಪಾಪು ಗೊತ್ತಾ, ದೊಡ್ಡಪ್ಪನ ಜೊತೆ ಚೋಚ ಪಾಪು. ಅಲ್ಲಿ ಮಾಮಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಅವ್ರವ್ರ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಪ್ಪಾಜಿಗೆ ಹೇಗೆ ಅನ್ನಿಸ್ತು ಹಬ್ಬ? ಈ ಸಲ ಸ್ಪೆಷಲ್ ಬಾಗಿಲು ಕೊಟ್ಟರು ಮಗಳು. ತುಂಬ ಖುಷಿ ಆಯಿತು. ಒಳ್ಳೆಯದು. ಅದೇ ಮಾಮಿ ಕೇಳ್ತಾ ಇದೆ, ವರ್ಷ ಇದನ್ನ ಕೊಡ್ತೀನಲ್ಲ ಏನ್ ಮಾಡ್ತೀರಾ ಅಂತ. ಅಲ್ಲ, ವರ್ಷನೂ ಚೆನ್ನಾಗೇ ಕೊಡ್ತಿದ್ರು, ನನಗೇನು ಕಡಿಮೆ ಮಾಡಿಲ್ಲ, ಚೆನ್ನಾಗೇ ಕೊಡ್ತಿದ್ರು ಆ ಸಲ. ಆದರೆ ಈ ಸಲ ಈ ಥರ ಕೊಟ್ಟಲ್ಲ. ಅದನ್ನ ಏನ್ ಮಾಡ್ತೀರಿ ನಾವು ವರ್ಷ ಇದು ಕೊಟ್ಟಾಗ? ವರ್ಷ ಕೊಟ್ಟಿದ್ದೇನೆ, ಅದನ್ನು ಹಣ ಕ್ಲೋಸ್ ಆಗಿರೋದು ಎಲ್ಲರೂ ಕೊಡಬೇಕು. ಇಷ್ಟ ಆಯ್ತಾ ನಿಮಗೆ ಎಂಟೈರ್ ಫ್ಯಾಮಿಲಿ ಸೀರೀಸ್ ವಿಡಿಯೋ? ನಾನಂತೂ ಇಷ್ಟಪಟ್ಟಿದ್ದೀನಿ ಅಪ್ಪ, ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಡಿಫ್ರೆಂಟ್ ಆಗಿರುವಂಥ ಹೋಲ್ಸಮ್ ವಿಡಿಯೋ. ನೀವು ಹೇಗೆ ಇಷ್ಟಪಡ್ತೀರೋ ಅದೇ ರೀತಿಯ ಕಾನ್ಸೆಪ್ಟ್ಸ್. ಇನ್ನೇನು ಗೊತ್ತಾ, ನೆಕ್ಸ್ಟ್ ಟೈಮ್ ಎಲ್ಲರೂ ಮೀಟ್ ಆದಾಗ ನಿಮ್ಮ ಜೊತೆ ನಾನು ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡೋದನ್ನು ಮರೆಯಲ್ಲ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಬೇಕು, ನೆನಪಿರಲಿ. ಓಕೆ, ಬಾಯ್ ಎಲ್ರಿಗೂ ಅಣ್ಣ, ಬಾಯ್. ಬಾಯ್, ಹುಷಾರು, ಟೇಕ್ ಕೇರ್.